ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. 6:30 ಆಗೈತಿ. ಬೆಳಗ್ಗೆನ ಈಗ ಉಪ್ಪಿಟ್ಟು ಮಾಡಿದ್ರೆ ಆತಂತೇಳಿ ಯೋಚನೆ ಮಾಡೀನಿ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಅದಕ್ಕೆ ಅವ್ರಿಗೆ ಬಿಸಿ ಬಿಸಿ ಹಾಗೆ ಉಪ್ಪಿಟ್ಟು ಮಾಡಿಕೊಟ್ರಾಯ್ತು ಅಂಥೇಳಿ ಯೋಚನೆ ಮಾಡೀನಿ ನೋಡ್ರಿ. ನಾನಿಲ್ಲಿ ಒಂದು ಬಾಳ್ಗಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಬಾಂಬೆ ರವೆ ಬರುತ್ತಲ್ಲ, ಅದು 1 ಗ್ಲಾಸ್ ರವೆ ಹಾಕಿ ಇದನ್ನು ಹುರ್ಕೊಳತ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಹುರ್ಕೋಬೇಕ್ರಿ. ಇದು ಒಂಥರ ರವೆ ಎಲ್ಲ ಒಜ್ಜಿ ಹಂಗೆ ಇದ್ದಿದ್ದು ಹಗುರ ಅನ್ಸಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕ್ರಿ. ಹುರ್ಕೊಂಡು ಒಂದು ತಾಟಿಗೆ ತಕ್ಕೋಬೇಕು ನೋಡ್ರಿ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿನಿ ನಾನೀಗ. ಹುರ್ಕೊಂಡು ಒಂದು ತಾಟಿಗೆ ತಗೊಳತ್ತೀನಿ ರೀ. ಈಗ ಬಾಳ್ಗಿಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 2 ಸ್ಪೂನ್ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಳ್ಳೋರು ಎಣ್ಣೆ ಹಾಕ್ಕೋಬೋದು, ತುಪ್ಪ ಇಷ್ಟ ಇರೋರು ತುಪ್ಪ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಅರ್ಧಕ್ಕಿಂತ ಕಮ್ಮಿ ಜೀರಿಗೆ, ಇದನ್ನೆಲ್ಲ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಇದು ಮಾಡ್ಬೇಕ್ರಿ. ಒಂದು ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವ್ದು ಎಣ್ಣೆ ಸಿಡಿದು ಬಿಡ್ತದೆ ಅಂತೇಳಿ ನಾನು ಈ ಥರ ಐಡಿಯಾ ಮಾಡೀನಿ ನೋಡ್ರಿ. ಪ್ಲೇಟ್ ಮುಚ್ಚಿ ಹಾಕೋದು ಈ ಥರ ಮಾಡಿ ಹಾಕಬೇಕು. ತೆಗೆದು ಇದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ನಾನಿಲ್ಲೇ 1 ಉಳ್ಳಾಗಡ್ಡಿ ತೊಗೊಂಡಿನಿ. 1 ಗ್ಲಾಸ್ ರವಕ್ಕೆ 1 ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ತೊಗೊಂಡಿನಿ. ಇದು ಚೆಂದಂಗೆ ಕೆಂಪಗಾಗೋ ಮಟ್ಟ ಹುರ್ಕೋಬೇಕ್ರಿ. ಇದನ್ನ ಅಷ್ಟೇನು ಹೊತ್ಸೋಂಗೆ ಏನಿಲ್ಲ ರೀ, ಸ್ವಲ್ಪ ಕೆಂಪಾದ್ರೆ ಸಾಕಷ್ಟೆ. ಸ್ವಲ್ಪ ಫ್ರೈ ಆಗಲಿ ರೀ ಇದು. ನಮ್ಮ ಮಕ್ಕಳು ಇಲ್ಲೇ KV ಸ್ಕೂಲ್ಗೆ ಹೋಗೋದ್ರಿ. ಅವ್ರದ್ದು 8:30 ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ. ಅಷ್ಟರೊಳಗೆ ನಾನು ಬಿಸಿ ಬಿಸಿ ಏನಾದರೂ ಒಂದು ನಾಷ್ಟ ಮಾಡ್ಬೇಕ್ರಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು, ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಒಂದು ಸ್ವಲ್ಪ ಹೊತ್ತನ ಬೆಂದಮೇಲೆ ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡ್ರೆ ಅದು ಚೆನ್ನಾಗೆಲ್ಲ ಉಪ್ಪೆಲ್ಲ ಹಿಡ್ಕೊತೈತಿ, ಅಂದರೆ ಇನ್ನೂ ಟೇಸ್ಟ್ ಬರ್ತೈತ್ರಿ ಅದು. ಇದು ಶುಂಠಿ ರೀ, ಇದನ್ನ ಮ್ಯಾಲಿನ ಸಿಪ್ಪೆ ತೆಗೆದು ತುರ್ಕೊಂಡು ಇಟ್ಕೊಂಡೇನಿ. ಅದನ್ನೊಂದು ಸ್ವಲ್ಪ ಹಾಕ್ಕೊಳತ್ತೇನೆ ರೀ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಇದು ಸಾಫ್ಟ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಹಾಕ್ಕೋಬೇಕ್ರಿ. ನಾನು ಇಲ್ಲಿ ಅರ್ಧ ಟೊಮೆಟೊ ತೊಗೊಂಡಿನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಳಗೆ ಒಂದು ಅರ್ಧ ಟೊಮೆಟೊ ಅಷ್ಟು ಹಾಕ್ಕೊಳತ್ತೀನಿ ರೀ. ಇಲ್ಲೇ ಜಾಸ್ತಿ ನಮ್ಗೆ ಟೊಮೆಟೊ ಇಷ್ಟ ಆಗಲ್ಲ ಉಪ್ಪಿಟ್ಟೊಳಗೆ. ಇದು ನೋಡಿರಿ, ಇದು ಸಬ್ಬಸ್ಗೆ ಒಂದು ಸ್ವಲ್ಪ ಹಾಕ್ಬೋದು ರೀ. ಹಾಕಿದ್ರೆ ಅದ್ರದ್ದು ಘಮ ಭಾರಿ ಬರ್ತೈತಿ ಇದ್ರೊಳಗೆ. ಉಪ್ಪಿಟ್ಟು ತಿನ್ನೋಕ್ಕೂ ರುಚಿ ಇರ್ತೈತಿ. ತಿನ್ಬೇಕಾದ್ರೆ ಅಲ್ಲೆಲ್ಲ ಮಧ್ಯೆಗೆ ಅದು ಸಬ್ಬಸ್ಗೆ ವಾಸನೆ ಗಮ್ ಅಂತಿರ್ತೈತಿ. ಈಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ ನೋಡಿರಿ. ನೀವು ಇಷ್ಟ ಇದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸಕ್ಕರೆ ಹಾಕ್ಕೋಬೇಕಂತೇನು ರೂಲ್ಸ್ ಇಲ್ಲ, ನಮಗಿಷ್ಟ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇದು. ನೋಡಿರಿ, ಅದು ಎಣ್ಣೆ ಬಿಡೋಂಗಾಗಿತ್ತಲ್ಲ. ಈಗ ಇದಕ್ಕೆ ನಾನು 1 ಗ್ಲಾಸ್ ರವಕ್ಕೆ ಇಲ್ಲೇ 2.5 ಗ್ಲಾಸಷ್ಟು ನೀರು ಹಾಕೀನಿ ರೀ. ಇದು ಬಾಂಬೆ ರವೆ ಅಲ್ಲ, ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಿಡಿಸ್ತೈತ್ರಿ ಅದು. ಅದಕ್ಕೆ 2.5 ಗ್ಲಾಸಷ್ಟು ನೀರು ಹಾಕೀನಿ. ಇದನ್ನ ಈ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಯಾಕೆ ಬಿಡ್ಬೇಕ್ರಿ. ಇದು ನೋಡ್ತಿರ್ಬೋದು ನೀವು, ಹಿಂಗೆ ಪಳ ಅಂತ ಕುದಿಯತೈತಿ. ಈ ಟೈಮ್ನಾಗ ನೀವು ಉಪ್ಪು ಎಲ್ಲ ಚೆಕ್ ಮಾಡ್ಕೊರಿ. ಕಮ್ಮಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋರಿ. ಈಗ ಇದು ಬಾಂಬೆ ರವೆ ಇರೋದ್ರಿಂದ ಇದನ್ನು ಸ್ವಲ್ಪ ಹಾಕ್ಕೊಂತ ತಿರ್ಕೋಬೇಕ್ರಿ, ಕೈ ಬಿಡ್ಲಾರ್ದಂಗೆ. ಇಲ್ಲಾಂದರೆ ಇದು ಗಂಟಾಗೋ ಚಾನ್ಸ್ ಇರ್ತೈತಿ. ಈ ಥರ ಎಲ್ಲ ಹಾಕ್ಕೊಂಡು ಕೈ ಬಿಡ್ಲಾರಂಗೆ ತಿರ್ಕೊಳತ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಬೇಯಬೇಕ್ರಿ ಅದು. ಜಲ್ದಿನ ನೀರು ಹಿಂಕೊಂಬಿಡ್ತೈತೆ ಅದು. ಈಗ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕ್ರಿ. ಕೈ ಆಡಿಸಿ ಅದಕ್ಕೊಂದು ಸ್ವಲ್ಪ ಹೊತ್ತನ ನೀವು ಮುಚ್ಚಳ ಮುಚ್ಚಿ ಅಳ್ಳಾಕೆ ಬಿಡ್ಬೇಕ್ರಿ. ಅದನ್ನು ಅಳ್ಳಾಕೆ ಬಿಟ್ರೆ ತಳ ಎಲ್ಲ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಆವಾಗ ಉಪ್ಪಿಟ್ಟು ಆಗೈತೆ ಅಂತೇಳಿ ಅರ್ಥ. ನೋಡ್ರಿ, ಈಗ ನಾನು ತುಪ್ಪ ಹಾಕಿ ಚೆನ್ನಾಗಿ ಅಳ್ಳಾಡ್ಸತ್ತೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತನ ಮುಚ್ಚಳ ಮುಚ್ಚಿ ಅದಕ್ಕೆ ಅಳ್ಳಾಕೆ ಬಿಡ್ತೀನಿ ರೀ. ಈಗ ಒಂದು 2-3 ನಿಮಿಷ ಬಿಟ್ಟರೆ ಸಾಕು.
ಈಗ ಆಗೈತೆ ನೋಡಿರಿ, ಈ ಥರ ಬಂದೈತೆ ನೋಡಿರಿ ಉಪ್ಪಿಟ್ಟು. ತಳ ಎಲ್ಲ ಬಿಟ್ಕೊಂಡೈತಿ. ವಾವ್, ಸೂಪರ್ ಮಸ್ತ್ ಬಂದೈತೆ ರೀ ಉಪ್ಪಿಟ್ಟು. ಈ ಥರ ಒಂದು ಸತಿ ವೆಜಿಟೇಬಲ್ ಉಪ್ಪಿಟ್ಟು ಟ್ರೈ ಮಾಡಿ ನೋಡಿರಿ, ಸೂಪರಾಗಿ ಬಂದೈತಿ ನೋಡಿರಿ. ನಿಮ್ಗೆ ನಾ ಮಾಡಿರೋ ಉಪ್ಪಿಟ್ಟು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ, ನಮಸ್ಕಾರ.